ತುಂಗಭದ್ರಾ ಡ್ಯಾಂನಿಂದ ಮತ್ತಷ್ಟು ಗೇಟ್ಗಳು ಓಪನ್ ಆಗಿರುವಂತದ್ದು 20 ಗೇಟ್ಗಳ ಮೂಲಕ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ವಿದ್ಯುತ್ ಅಲಂಕಾರದಿಂದ ಜಲಾಶಯ ಝಗಮಗಿಸ್ತಾ ಇದೆ, ತುಂಬಿ ತುಳುಕ್ತಾ ಇದೆ ಟಿಬಿ ಡ್ಯಾಮ್. ಹೀಗಾಗಿ 20 ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುಗಡೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಂಪಿಯ ಕೆಲವು ಸ್ಮಾರಕಗಳು ಮುಳುಗಡೆ ಹಂತಕ್ಕೆ ತಲುಪಿವೆ. ಪುರಂದರ ಮಂಟಪವು ಕೂಡ ಮುಳುಗುವ ಹಂತಕ್ಕೆ ಹೋಗಿದೆ. ಟಿಬಿ ಡ್ಯಾಂನ ಗೇಟ್ಗಳಿಗೆ ಲೈಟಿಂಗ್ ಅಳವಡಿಸಲಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರವನ್ನ ಮಾಡಲಾಗಿದೆ. ವಿದ್ಯುತ್ ಅಲಂಕಾರದಿಂದ ಈಗ ಜಲಾಶಯ ಝಗಮಗಿಸ್ತಾ ಇದೆ. 20 ಗೇಟ್ಗಳ ಮೂಲಕ ಸದ್ಯ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು ಒಂದು ಕಡೆ ನೋಡಿ, ಎಂಥ ಅದ್ಭುತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಟಿಬಿ ಡ್ಯಾಂಗೆ ಈಗ ವಿದ್ಯುತ್ ದೀಪಾಲಂಕಾರ, ಇದೇ ವಿಶೇಷ. ನದಿಗೆ ನೀರು ಬಿಡುಗಡೆಯ ಬಳಿಕ ಲೈಟಿಂಗ್ ಹಾಕಿರೋ ಟಿಬಿ ಬೋರ್ಡ್ ಎಷ್ಟು ಅದ್ಭುತವಾಗಿ ಅಲಂಕರಿಸಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದನ್ನ ಕಣ್ಣಿಗೆ ನೋಡೋದಕ್ಕೆ ಒಂದು ರೀತಿಯ ಹಬ್ಬ. ತುಂಗಭದ್ರಾ ಜಲಾಶಯದ ಆ ವಿಹಂಗಮ ನೋಟವನ್ನ ಒಂದ್ ಕಡೆ ತಾವು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. 20 ಗೇಟ್ಗಳ ಮೂಲಕ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಹಂಪಿಯ ಕೆಲವು ಸ್ಮಾರಕಗಳು ಈಗ ಮುಳುಗಡೆ ಹಂತವನ್ನ ತಲುಪಿವೆ. ಈಗಾಗಲೇ ಪುರಂದರ ಮಂಟಪ ಮುಳುಗಡೆ ಹಂತವನ್ನ ತಲುಪಿದೆ. ಮತ್ತೊಂದು ಕಡೆ ಈ ರೀತಿ ನೀರು ಬಿಡುಗಡೆ ಆಗ್ತಾ ಇದ್ದಂತೆ ವಿದ್ಯುತ್ ದೀಪಾಲಂಕಾರದಿಂದ ವಿಶೇಷವಾಗಿ ಈ ಟಿಬಿ ಡ್ಯಾಮ್ ಕಂಗೊಳಿಸ್ತಾ ಇರೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಡ್ಯಾಮ್ನ ಗೇಟ್ಗಳಿಗೆ ಲೈಟಿಂಗ್ ಅಲಂಕಾರವನ್ನ ಮಾಡಿರುವಂಥದ್ದನ್ನ ತಾವು ಗಮನಿಸ್ತಾ ಇದ್ದೀರಿ. ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರ ಈ ರೀತಿ ಇದೆ. ಇದನ್ನು ನೋಡೋದಕ್ಕೆ ಸಾಲುಗಟ್ಟಲೆ ಜನ ಅಲ್ಲಿ ಸರತಿ ಸಾಲಲ್ಲಿ ನಿಲ್ತಾರೆ. ತುಂಗಭದ್ರಾ ಜಲಾಶಯವನ್ನ ಈ ರೀತಿ ಝಗಮಗಿಸುವಾಗ ಕಣ್ತುಂಬಿಕೊಳ್ಳೋದೇ ಒಂದು ವಿಶೇಷ. ಸೊ ಡ್ಯಾಮ್ನ ಪ್ರತಿ ಗೇಟ್ಗಳನ್ನ ತಾವು ವಿವಿಧ ಬಣ್ಣಗಳಿಂದ ಯಾವ ರೀತಿ ಅಲಂಕಾರ ಮಾಡಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪ್ರತಿ ಗೇಟ್ಗೂ ಕೂಡ ಒಂದೊಂದು ಬಣ್ಣ. ಆ ಮಟ್ಟಿಗೆ ಎಲ್ಲ ಗೇಟ್ಗಳನ್ನ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕಾರ ಮಾಡಲಾಗಿದೆ. ಈ ರೀತಿ ಅವು ಈಗ ಝಗಮಗಿಸ್ತಾ ಇವೆ. ಇದು ಅತ್ಯದ್ಭುತವಾದಂತಹ ದೃಶ್ಯಗಳನ್ನ ತಾವೀಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ತುಂಗಭದ್ರಾ ಜಲಾಶಯದ ವಿದ್ಯುತ್ ದೀಪಾಲಂಕಾರದ ದೃಶ್ಯಗಳು. ಟಿಬಿ ಡ್ಯಾಮ್ಗೆ ಈ ರೀತಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಇದು ಪ್ರತಿ ಸಾರಿಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಾಗ, ಔಟ್ಫ್ಲೋ ಹೆಚ್ಚೆ ಇದ್ದಾಗ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ರಿಲೀಸ್ ಮಾಡುವಾಗ ಈ ರೀತಿ ವಿದ್ಯುತ್ ದೀಪಾಲಂಕಾರ ಅಲ್ಲಿ ಇರುತ್ತೆ. ಇದನ್ನು ನೋಡೋದಕ್ಕೇನೆ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿ ಟಿಬಿ ಬೋರ್ಡ್ನವರು ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದ್ದಾರೆ ಅಂತ. ತುಂಗಭದ್ರಾ ಡ್ಯಾಂನಿಂದ ಮತ್ತಷ್ಟು ಗೇಟ್ಗಳು ಓಪನ್ ಆಗಿರುವಂಥದ್ದು 20 ಗೇಟ್ಗಳ ಮೂಲಕ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ವಿದ್ಯುತ್ ಅಲಂಕಾರದಿಂದ ಜಲಾಶಯ ಝಗಮಗಿಸ್ತಾ ಇದೆ, ತುಂಬಿ ತುಳುಕ್ತಾ ಇದೆ ಟಿಬಿ ಡ್ಯಾಮ್. ಹೀಗಾಗಿ 20 ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುಗಡೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಂಪಿಯ ಕೆಲವು ಸ್ಮಾರಕಗಳು ಮುಳುಗಡೆ ಹಂತಕ್ಕೆ ತಲುಪಿವೆ. ಪುರಂದರ ಮಂಟಪವು ಕೂಡ ಮುಳುಗುವ ಹಂತಕ್ಕೆ ಹೋಗಿದೆ. ಟಿಬಿ ಡ್ಯಾಮ್ನ ಗೇಟ್ಗಳಿಗೆ ಲೈಟಿಂಗ್ ಅಳವಡಿಸಲಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರವನ್ನ ಮಾಡಲಾಗಿದೆ. ವಿದ್ಯುತ್ ಅಲಂಕಾರದಿಂದ ಈಗ ಜಲಾಶಯ ಝಗಮಗಿಸ್ತಾ ಇದೆ. 20 ಗೇಟ್ಗಳ ಮೂಲಕ ಸದ್ಯ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು ಒಂದು ಕಡೆ ನೋಡಿ, ಎಂಥ ಅದ್ಭುತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಟಿಬಿ ಡ್ಯಾಮ್ಗೆ ಈಗ ವಿದ್ಯುತ್ ದೀಪಾಲಂಕಾರ, ಇದೇ ವಿಶೇಷ. ನದಿಗೆ ನೀರು ಬಿಡುಗಡೆಯ ಬಳಿಕ ಲೈಟಿಂಗ್ ಹಾಕಿರೋ ಟಿಬಿ ಬೋರ್ಡ್ ಎಷ್ಟು ಅದ್ಭುತವಾಗಿ ಅಲಂಕರಿಸಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದನ್ನ ಕಣ್ಣಿಗೆ ನೋಡೋದಕ್ಕೆ ಒಂದು ರೀತಿಯ ಹಬ್ಬ. ತುಂಗಭದ್ರಾ ಜಲಾಶಯದ ಆ ವಿಹಂಗಮ ನೋಟವನ್ನ ಒಂದ್ ಕಡೆ ತಾವು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. 20 ಗೇಟ್ಗಳ ಮೂಲಕ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಹಂಪಿಯ ಕೆಲವು ಸ್ಮಾರಕಗಳು ಈಗ ಮುಳುಗಡೆ ಹಂತವನ್ನ ತಲುಪಿವೆ. ಈಗಾಗಲೇ ಪುರಂದರ ಮಂಟಪ
ಮುಳುಗಡೆ ಹಂತವನ್ನ ತಲುಪಿದೆ. ಮತ್ತೊಂದು ಕಡೆ ಈ ರೀತಿ ನೀರು ಬಿಡುಗಡೆ ಆಗ್ತಾ ಇದ್ದಂತೆ ವಿದ್ಯುತ್ ದೀಪಾಲಂಕಾರದಿಂದ ವಿಶೇಷವಾಗಿ ಈ ಟಿಬಿ ಡ್ಯಾಮ್ ಕಂಗೊಳಿಸ್ತಾ ಇರೋದನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಡ್ಯಾಮ್ನ ಗೇಟ್ಗಳಿಗೆ ಲೈಟಿಂಗ್ ಅಲಂಕಾರವನ್ನ ಮಾಡಿರುವಂಥದ್ದನ್ನ ತಾವು ಗಮನಿಸ್ತಾ ಇದ್ದೀರಿ. ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರ ಈ ರೀತಿ ಇದೆ. ಇದನ್ನು ನೋಡೋದಕ್ಕೆ ಸಾಲುಗಟ್ಟಲೆ ಜನ ಅಲ್ಲಿ ಸರತಿ ಸಾಲಲ್ಲಿ ನಿಲ್ತಾರೆ. ತುಂಗಭದ್ರಾ ಜಲಾಶಯವನ್ನ ಈ ರೀತಿ ಝಗಮಗಿಸುವಾಗ ಕಣ್ತುಂಬಿಕೊಳ್ಳೋದೇ ಒಂದು ವಿಶೇಷ. ಸೊ ಡ್ಯಾಮ್ನ ಪ್ರತಿ ಗೇಟ್ಗಳನ್ನು ತಾವು ವಿವಿಧ ಬಣ್ಣಗಳಿಂದ ಯಾವ ರೀತಿ ಅಲಂಕಾರ ಮಾಡಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪ್ರತಿ ಗೇಟ್ಗೂ ಕೂಡ ಒಂದೊಂದು ಬಣ್ಣ. ಆ ಮಟ್ಟಿಗೆ ಎಲ್ಲ ಗೇಟ್ಗಳನ್ನ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕಾರ ಮಾಡಲಾಗಿದೆ. ಈ ರೀತಿ ಅವು ಈಗ ಝಗಮಗಿಸ್ತಾ ಇವೆ. ಇದು ಅತ್ಯದ್ಭುತವಾದಂತಹ ದೃಶ್ಯಗಳನ್ನು ತಾವೀಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ತುಂಗಭದ್ರಾ ಜಲಾಶಯದ ವಿದ್ಯುತ್ ದೀಪಾಲಂಕಾರದ ದೃಶ್ಯಗಳು. ಟಿಬಿ ಡ್ಯಾಮ್ಗೆ ಈ ರೀತಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಇದು ಪ್ರತಿ ಸಾರಿಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಾಗ, ಔಟ್ಫ್ಲೋ ಹೆಚ್ಚೇ ಇದ್ದಾಗ, ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ರಿಲೀಸ್ ಮಾಡುವಾಗ ಈ ರೀತಿ ವಿದ್ಯುತ್ ದೀಪಾಲಂಕಾರ ಅಲ್ಲಿ ಇರುತ್ತೆ. ಇದನ್ನು ನೋಡೋದಕ್ಕೇನೆ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿ ಟಿವಿ ಬೋರ್ಡ್ನವರು ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದ್ದಾರೆ ಅಂತ. ತುಂಗಭದ್ರಾ ಡ್ಯಾಮ್ನಿಂದ ಮತ್ತಷ್ಟು ಗೇಟ್ಗಳು ಓಪನ್ ಆಗಿರುವಂಥದ್ದು. 20 ಗೇಟ್ಗಳ ಮೂಲಕ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ವಿದ್ಯುತ್ ಅಲಂಕಾರದಿಂದ ಜಲಾಶಯ ಝಗಮಗಿಸ್ತಾ ಇದೆ, ತುಂಬಿ ತುಳುಕ್ತಾ ಇದೆ ಟಿಬಿ ಡ್ಯಾಮ್. ಹೀಗಾಗಿ 20 ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುಗಡೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಂಪಿಯ ಕೆಲವು ಸ್ಮಾರಕಗಳು ಮುಳುಗಡೆ ಹಂತಕ್ಕೆ ತಲುಪಿವೆ. ಪುರಂದರ ಮಂಟಪವು ಕೂಡ ಮುಳುಗುವ ಹಂತಕ್ಕೆ ಹೋಗಿದೆ. ಟಿಬಿ ಡ್ಯಾಮ್ನ ಗೇಟ್ಗಳಿಗೆ ಲೈಟಿಂಗ್ ಅಳವಡಿಸಲಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳಿಗೆ ವಿದ್ಯುತ್ ಅಲಂಕಾರವನ್ನ ಮಾಡಲಾಗಿದೆ. ವಿದ್ಯುತ್ ಅಲಂಕಾರದಿಂದ ಈಗ ಜಲಾಶಯ ಝಗಮಗಿಸ್ತಾ ಇದೆ. 20 ಗೇಟ್ಗಳ ಮೂಲಕ ಸದ್ಯ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು. ಒಂದು ಕಡೆ ನೋಡಿ ಎಂಥ ಅದ್ಭುತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಟಿಬಿ ಡ್ಯಾಮ್ಗೆ ಈಗ ವಿದ್ಯುತ್ ದೀಪಾಲಂಕಾರ ಇದೇ ವಿಶೇಷ. ನದಿಗೆ ನೀರು ಬಿಡುಗಡೆಯ ಬಳಿಕ ಲೈಟಿಂಗ್ ಹಾಕಿರೋ ಟಿಬಿ ಬೋರ್ಡ್ ಎಷ್ಟು ಅದ್ಭುತವಾಗಿ ಅಲಂಕರಿಸಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಇದನ್ನ ಕಣ್ಣಿಗೆ ನೋಡೋದಕ್ಕೆ ಒಂದು ರೀತಿಯ ಹಬ್ಬ. ತುಂಗಭದ್ರಾ